ಈಗ ನಿಮ್ಗೆ ಯಾವ ತರ ಕ್ವಶನ್ ಕೊಡ್ಬೋದಂದ್ರ ಅವರ ಎಕ್ಸಾಮ್ಸ್ ಅಲ್ಲಿ 6 ಮತ್ತು 7 ಗಂಟೆಯ ನಡುವಿನ ಯಾವ ಸಮಯಕ್ಕೆ ಗಡಿಯಾರದ ಎರಡು ಮುಳ್ಳುಗಳು ಒಂದರ ಮೇಲೊಂದು ಐಕ್ಯವಾಗುತ್ತವೆ ಅಂತಾನು ಕೇಳ್ಬೋದು. ಇಲ್ಲ ಗಡಿಯಾರದ ಎರಡು ಮುಳ್ಳುಗಳು ಪರಸ್ಪರ ಸೇರುತ್ತವೆ ಅಂತಾನು ಕೇಳ್ಬೋದು. ಹೌದು. ನೆಕ್ಸ್ಟ್ ಇನ್ನೊಂದೇನ್ ಕೇಳ್ಬೋದು, ಪರಸ್ಪರ ಕೂಡುತ್ತವೆ ಅಂತಾನು ಕೇಳ್ಬೋದು. ಓಕೆ. ನೆಕ್ಸ್ಟ್ ಇನ್ನೊಂದ್ ಯಾವ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಮುಳ್ಳುಗಳ ನಡುವಿನ ಕೋನ 0 ಅಥವಾ ಶೂನ್ಯವಾಗಿರುತ್ತದೆ, ಈ ತರನು ಕೇಳ್ಬೋದು. ಈ ಕ್ವಶನ್ ಇಷ್ಟೆಲ್ಲ ಟೈಪ್ಸ್ ಕೇಳ್ಬೋದು. ಓಕೆ. ಇಲ್ಲಿ ನೋಡ್ರಿ, ಈಗ 6 ಮತ್ತು 7 ಗಂಟೆಯ ನಡುವೆ ಯಾವ ಸಮಯಕ್ಕೆ ಗಡಿಯಾರದ ಎರಡು ಮುಳ್ಳುಗಳು ಒಂದರ ಮೇಲೊಂದು ಐಕ್ಯವಾಗುತ್ತವೆ ಅಂದ್ರೆ ಏನ? ಅಂದ್ರೆ ಈಗ ಈ ಗಡಿಯಾರ ಐತಿ. ನೆಕ್ಸ್ಟ್ ಸೊ 6 ಮತ್ತು 7ರ ನಡುವೆ ಕೊಟ್ಟಾರ. ಸೊ 6 ಇಲ್ಲಿ 7 ಅದ. ಇವೆರಡೂ ನಡುವೆ ಐಕ್ಯ ಅಂದ್ರೆ ಒಂದ್ರ ಮೇಲೆ ಒಂದು, ಈಗ ಈ ಗಂಟೆ ಮುಳ್ಳು ಅದ, ಇದು ನಿಮಿಷದ ಮುಳ್ಳು ಅದ. ಓಕೆ. ಈ ತರ ಒಂದ್ರ ಮೇಲೆ ಒಂದು ಯಾವಾಗ ಬರ್ತಾವ ಅನ್ನೋದೇ ಕ್ವಶನ್. ಓಕೆ. ಸೊ ಈ ತರ ಕ್ವಶನ್ ಕೇಳಿದಾಗ ಈಗ ಪರಸ್ಪರ ಸೇರುತ್ತವೆ ಅಂದ್ರೂ ಸೇಮೆ, ಯಾಕಂದ್ರೆ ಪರಸ್ಪರ ಸೇರ್ಯಾವ. ಪರಸ್ಪರ ಕೂಡುತ್ತವೆ ಅಂದಾಗೂ ಸೇಮೆ. ನೆಕ್ಸ್ಟ್ ಒಂದರ ಮೇಲೊಂದು ಐಕ್ಯವಾಗಿವೆ ಅಂದ್ರ ಒಂದರ ಮೇಲೆ ಒಂದು ಐಕ್ಯ ಆಗ್ಯಾವು, ಅದು ಮೀನಿಂಗ್ ಸೇಮ್ ಕೊಡುತ್ತ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಮುಳ್ಳುಗಳ ನಡುವಿನ ಕೋನ 0 ಅಥವಾ ಶೂನ್ಯವಾಗಿರುತ್ತದೆ ಅಂದಾಗ ಈಗ ಮುಳ್ಳುಗಳ ನಡುವಿನ ಕೋನ 0ನೇ ಇರ್ತೈತಿ, ಶೂನ್ಯವಾಗಿರ್ತದ, ಎಲ್ಲಾ ಮೀನಿಂಗ್ ಸೇಮ್ ಕೊಡ್ತೈತಿ. ಹೌದು. ಇಂಥ ಕ್ವಶನ್ಸ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರ, ಈಗ 6 ಮತ್ತು 7 ಗಂಟೆ ನಡುವಿನ ಯಾವ ಸಮಯಕ್ಕೆ ಅಂತ ಕೊಟ್ಟಾರ. ಓಕೆ. ಸೊ ಇಲ್ಲಿ 6 ಅದ, ನೆಕ್ಸ್ಟ್ ಇಲ್ಲಿ 7, ಇವೆರಡು ಗಂಟೆಗಳ ನಡುವಿನ ಯಾವ ಸಮಯಕ್ಕೆ ಅಂದಾಗ 6ಕ್ಕಿಂತ ಜಾಸ್ತಿ ಇರ್ತದ ಟೈಮಿಂಗ್, 7ಕ್ಕಿಂತ ಕಡಿಮೆ ಇರ್ತದ. ಸೊ 6 ಗಂಟೆ ಸಮಥಿಂಗ್ ನಿಮಿಷ ಈ ತರ ಬರ್ಬೇಕು. 6 ಗಂಟೆ ಯಾವ್ದೋ ಒಂದ್ ನಿಮಿಷ, 20 ನಿಮಿಷನೋ, 23 ನಿಮಿಷ, 30 ನಿಮಿಷ, ಈಗ ಯಾವ್ದೋ ಒಂದ್ ನಿಮಿಷ ಬರ್ಬೇಕು. ಹೌದು. ಅಂದ್ರೆ 6 ಗಂಟೆಗಿಂತ ಜಾಸ್ತಿ ಇರ್ಬೇಕು, 7 ಗಂಟೆಗಿಂತ ಕಡಿಮೆ ಇರ್ಬೇಕು. ಹೌದು. ಸೊ ಇಲ್ಲಿ 6 ಗಂಟೆಗಿಂತ ಜಾಸ್ತಿ, 7 ಗಂಟೆಗಿಂತ ಕಡಿಮೆ ಇರ್ಬೇಕಾದ ಟೈಮಿಂಗ್. ಹೌದು. ಈಗ ಏನ್ ಮಾಡ್ಬೇಕಾದ್ರೆ ನಾವ 6 ಗಂಟೆ ಮತ್ತು 7 ಗಂಟೆ ಐತ್ಲ. ಸೊ 6 ಗಂಟೆ ತಗೊಳ್ಳೋಣ. ಓಕೆ. ನೆಕ್ಸ್ಟ್ ನಿಮಿಷದ ಮುಳ್ಳು 6 ಗಂಟೆ ಮೇಲೆ ಇದ್ದಾಗ ಎಷ್ಟು ನಿಮಿಷ ಆಗಿರುತ್ತ? 30 ಆಗಿರುತ್ತ. ಸೊ ನಿಮಿಷದ ಮುಳ್ಳು 6 ಗಂಟೆ ಮೇಲೆ ಇದ್ದಾಗ 30 ನಿಮಿಷ ಆಗಿರುತ್ತ. ಓಕೆ. ನೆಕ್ಸ್ಟ್ ಮತ್ತೇನ್ ಮಾಡ್ಬೇಕು, ಆ 30 ನಿಮಿಷ ಇರ್ತೈತ್ಲ ಅದನ್ನ 11ರಲ್ಲೇ ಭಾಗಾಕಾರ ಮಾಡ್ಬೇಕು. ಓಕೆ. ಇದೊಂದು ಫಾರ್ಮುಲಾ. ಆ ಕೊಟ್ಟಂತ ಗಂಟೆ ತಗೋಬೇಕು. ಫಸ್ಟ್ ಏನ್ ಗಂಟೆ ಇರುತ್ತಲ್ಲ ಅದ್ ಗಂಟೆ ಕನ್ಸಿಡರ್ ಮಾಡ್ಬೇಕು. ನೆಕ್ಸ್ಟ್ ಆ ಗಂಟೆ ಮೇಲೆ ನಿಮಿಷದ ಮುಳ್ಳು ಇದ್ದಾಗ ಎಷ್ಟ್ ನಿಮಿಷ ಆಗಿರುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡ್ಬೇಕು. ನೆಕ್ಸ್ಟ್ ಆ ನಿಮಿಷವನ್ನ ಏನ್ ಮಾಡ್ಬೇಕು, ನಾವು 11ರಿಂದ ಭಾಗಾಕಾರ ಮಾಡ್ಬೇಕು. ಓಕೆ. 6 ಗಂಟೆ 30 ನಿಮಿಷ. ಈಗ 11ರಲ್ಲೇ 30ನ್ನ ಭಾಗಾಕಾರ ಮಾಡಿದಾಗ ಎಷ್ಟು ಬರುತ್ತ? 11 2 22 ಬರುತ್ತ. ನೆಕ್ಸ್ಟ್ 8 ಶೇಷ ಬರುತ್ತ. ಅಂದ್ರೆ ಇದನ್ನ 30 ಇದ್ದಿದ್ದು ನಾವು 2 ಪೂರ್ಣಾಂಕ 8 11 ಈ ತರ ಬರಿಬಹುದು. ಹೌದು. ಸೊ ಈಗ 6 ಗಂಟೆ ಇದು 30 ನಿಮಿಷ, 2 ನಿಮಿಷ ಕೂಡ 32 ನಿಮಿಷ, 8/11 ಅಂತ ಬರಿಬಹುದು. ಸೊ ಈ ತರ ಆಪ್ಷನ್ ಯಾವ್ದದ? ಆಪ್ಷನ್ ಸಿ ಅದ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಹೌದು. ಈ ಪ್ರಶ್ನೆ ನೋಡಿ, 9 ಮತ್ತು 10 ಗಂಟೆ ನಡುವಿನ ಯಾವ ಸಮಯದಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ 0 ಡಿಗ್ರಿ ಆಗಿರುತ್ತದೆ? ಇಲ್ಲಿ ನೋಡ್ರಿ, ಈಗ 9 ಮತ್ತು 10 ಗಂಟೆ ನಡುವಿನ ಯಾವ ಸಮಯದಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ 0 ಡಿಗ್ರಿ ಆಗಿರುತ್ತೆ ಅಂದಾಗ ಏನ್ ಮಾಡ್ತೀರಿ ಅಂದ್ರೆ 9 ಗಂಟೆ ಮತ್ತು 10 ಗಂಟೆ ಕನ್ಸಿಡರ್ ಮಾಡ್ಬೇಕು. ಹೌದು. ಸೊ ಏನ್ ಮಾಡ್ತೀರಿ, ಫಸ್ಟ್ 9 ಗಂಟೆ ಮತ್ತು 10 ಗಂಟೆ. ಸೊ 9ಕ್ಕಿಂತ ಜಾಸ್ತಿ ಇರುತ್ತೆ ಟೈಮ್. ಸೊ 9 ಗಂಟೆ 9 ಗಂಟೆಯ ಮೇಲೆ ನಿಮಿಷದ ಮುಳ್ಳಿದ್ದಾಗ ಎಷ್ಟು ನಿಮಿಷ ಆಗಿರುತ್ತ? 45 ನಿಮಿಷ ಆಗಿರುತ್ತ. ಹೌದು. ಅದೇ ರೀತಿ ಈ 45 ನಿಮಿಷವನ್ನ ಅಗೇನ್ ನಾವ್ ಏನ್ ಮಾಡ್ಬೇಕು, 45 ನಿಮಿಷವನ್ನ 11ರಿಂದ ಡಿವೈಡ್ ಮಾಡ್ಬೇಕು. ಹೌದು. ಈಗ ಏನ್ ಬರುತ್ತ, 45ಅನ್ನ 11ರಿಂದ ಭಾಗಾಕಾರ ಮಾಡಿದಾಗ 11 4 44. ನೆಕ್ಸ್ಟ್ ಶೇಷ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಹೌದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 9 ಗಂಟೆ 45 ನಿಮಿಷ. ಇದನ್ನ ಈ ತರ ಬರಿಬಹುದು, 45/11 ಇದ್ದಿದ್ದ 4 ಪೂರ್ಣಾಂಕ 1/11 ಬರಿಬಹುದು ಈ ತರ. ಓಕೆ. ಈಗ 9 ಗಂಟೆ ಈ 45 ನಿಮಿಷ ಈ 4 ನಿಮಿಷ ಕೂಡಿದ್ರೆ 49 ನಿಮಿಷ, 1/11 ಬರಿಬಹುದು. ಸೊ ಆನ್ಸರ್ ಏನ್ ಬರುತ್ತ?
ಆಪ್ಷನ್ ಸಿ ಬರುತ್ತಾ 9:49 1/11 ಈ ತರ ಬರುತ್ತಾ? ಹೌದು. ಸೊ ಇಲ್ಲಿ ಏನ್ ಮಾಡ್ಬೇಕಾದ್ರೆ ನಾವು ಈಸಿ ಟ್ರಿಕ್ಸ್ ಅಂದ್ರ, ಸೊ ಈ ಕೊಟ್ಟಂತ ಕ್ವಶನ್ ಒಳಗ ನಾವು ಡೈರೆಕ್ಟ್ 10 ಸೆಕೆಂಡ್ ಒಳಗೆ ಯಾವ ತರ ಸಾಲ್ವ್ ಮಾಡ್ಬೋದು ಅಂದ್ರೆ ಇದನ್ನ ಇಲ್ಲಿ ನೋಡಿ. ಸೊ ಯಾವಾಗ ಕೊಟ್ಟಂತ ಆಪ್ಷನ್ ನಡುವೆ ಈ ಕೊಟ್ಟಿರುವ ನಿಮಿಷ ಮತ್ತು ಈ ಅಂಶ ಎರಡು ಸೇರಿದಾಗ ಇದು ಎಷ್ಟದ? 32 ಎಂಟು ಸೇರಿದಾಗ ಎಷ್ಟು? 40. ಹೌದು. ಬಿಡಿ ಸ್ಥಾನದಾಗ 0 ಬಂತು. ಆ ಬಿಡಿ ಸ್ಥಾನ ಒಳಗೆ 0 ಬಂದ್ರೆ ಅದೇ ಆಪ್ಷನ್ ಕರೆಕ್ಟ್ ಇರುತ್ತೆ. ಇಲ್ಲಿ ನೋಡ್ರಿ 37 ಸೇರಿದ್ರೆ 37 ಅದ. ಸೊ 37 ಬಿಡಿ ಸ್ಥಾನದಾಗ 0 ಬಂದಿಲ್ಲ ಅಂದ್ರೆ ಇದು ಆಪ್ಷನ್ ರಾಂಗ್. 31 ಪ್ಲಸ್ 6 ಮಾಡಿದ್ರೆ ಎಷ್ಟು ಬರುತ್ತ? 37 ಬರುತ್ತ. ಇದು ಬಿಡಿ ಸ್ಥಾನದಲ್ಲಿ 7 ಅದ. ಇದು ಆಪ್ಷನ್ ರಾಂಗ್. ನೆಕ್ಸ್ಟ್ 32 ಪ್ಲಸ್ 2 ಮಾಡಿದ್ರೆ ಎಷ್ಟು ಬರುತ್ತ? 34 ಬರುತ್ತ. ಸೊ ಬಿಡಿ ಸ್ಥಾನದಾಗ ಏನ್ ಬರ್ಲಿಲ್ಲ? 0 ಬರ್ಲಿಲ್ಲ. ಇದು ಆಪ್ಷನ್ ರಾಂಗ್. ಸೊ ಇಲ್ಲಿ ನೋಡಿ 32 ಪ್ಲಸ್ 8 ಸೇರಿದಾಗ ಎಷ್ಟು ಬರುತ್ತ? 40 ಬರುತ್ತ. ಸೊ ಬಿಡಿ ಸ್ಥಾನದಲ್ಲಿ 0 ಬಂದ್ರ ಆ ಆಪ್ಷನ್ ಕರೆಕ್ಟ್ ಇರುತ್ತ. ಓಕೆ. ಸೇಮ್ ಇದು ಇಲ್ಲಿಗೂ ಅಪ್ಲೈ ಆಗತ್ತ ನೋಡೋಣ. ಈ ಕ್ವಶನ್ಗೂ ಅಪ್ಲೈ ಆಗತ್ತ ನೋಡೋಣ. ಓಕೆ. ಇಲ್ಲಿ ನೋಡಿ. ಸೊ ಇಲ್ಲಿ ನೋಡ್ರಿ, ಈ 39 ಪ್ಲಸ್ 8 ಮಾಡಿದ್ರೆ ಎಷ್ಟು ಬರುತ್ತ? 47 ಬರುತ್ತ. ಓಕೆ. ಬಿಡಿ ಸ್ಥಾನದಲ್ಲಿ 0 ಬರ್ಲಿಲ್ಲ. ಸೊ ಇದು ರಾಂಗ್. ನೆಕ್ಸ್ಟ್ 49 ಪ್ಲಸ್ 10 ಮಾಡಿದ್ರೆ ಎಷ್ಟು ಬರುತ್ತೆ? 59 ಬರುತ್ತೆ. ಸೊ ಬಿಡಿ ಸ್ಥಾನದಲ್ಲಿ 0 ಬರ್ಲಿಲ್ಲ, ಅದಕ್ಕೆ ಇದು ರಾಂಗ್. ಓಕೆ. ಇಲ್ಲಿ 50 ಪ್ಲಸ್ 9 ಮಾಡಿದ್ರೆ ಎಷ್ಟು ಬರುತ್ತೆ? 59 ಬರುತ್ತೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಬರ್ಲಿಲ್ಲ, ಇದು ಆಪ್ಷನ್ ರಾಂಗ್. ಬಟ್ ಇಲ್ಲಿ ನೋಡಿ 49 ಪ್ಲಸ್ 1 ಮಾಡಿದ್ರೆ ಎಷ್ಟು ಬರುತ್ತೆ? 50 ಬರುತ್ತೆ. ಸೊ ಬಿಡಿ ಸ್ಥಾನದಲ್ಲಿ 0 ಬಂತು. ಸೊ ಸಿ ಆಪ್ಷನ್ ಈಸ್ ಕರೆಕ್ಟ್. ಓಕೆ. ಅದೇ ರೀತಿ ಇಲ್ಲಿ ನೋಡ್ಬೇಕಿದ್ರ ನೆಕ್ಸ್ಟ್ ಯಾವ್ದು ಕಂಡು ಹಿಡಿದಿರಿ ನೀವು? 5 ಮತ್ತು 6 ಗಂಟೆಗಳ ನಡುವೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಪರಸ್ಪರ ಯಾವಾಗ ಸೇರುತ್ತವೆ ಅಂತ ಕ್ವಶನ್ ಅದ. ಸೊ ಆನ್ಸರ್ ಇದು ಬಂದದ. ಇಲ್ಲಿ ನೋಡಿ 23 ಪ್ಲಸ್ 3 ಮಾಡಿದಾಗ ಎಷ್ಟು ಬರುತ್ತ? 30 ಬರುತ್ತ. ಹೌದು. ಬಿಡಿ ಸ್ಥಾನದಲ್ಲಿ 0 ಬಂತು. ಬಿಡಿ ಸ್ಥಾನದಲ್ಲಿ 0 ಬಂದ್ರೆ ಅದೇ ಸರಿಯಾದ ಉತ್ತರ. ಹೌದು. ನೀವು ಎಕ್ಸಾಮ್ಸ್ ಹೋಗಿರ್ಲ, ಎಕ್ಸಾಮ್ ಒಳಗಡೆ ಈ ತರ ಕ್ವಶನ್ ಕೊಟ್ಟಾಗ ಪರಸ್ಪರ ಯಾವಾಗ ಸೇರುತ್ತವೆ, ಪರಸ್ಪರ ಒಂದರ ಮೇಲೊಂದು ಬರುತ್ತೆ. ಗಂಟೆ ಮತ್ತು ನಿಮಿಷದ ಮುಳ್ಳು ಪರಸ್ಪರ ಸೇರುತ್ತವೆ. ಯಾವಾಗ ಗಂಟೆ ಮತ್ತು ನಿಮಿಷದ ಮುಳ್ಳು ಒಂದರ ಮೇಲೊಂದು ಬರುತ್ತವೆ. ಗಂಟೆ ಮತ್ತು ನಿಮಿಷದ ಮುಳ್ಳು ಒಂದರ ಮೇಲೊಂದು ಐಕ್ಯವಾಗುತ್ತವೆ. ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ 0 ಡಿಗ್ರಿ ಆಗಿರುತ್ತದೆ. ಈ ತರ ಎಲ್ಲ ಕ್ವಶನ್ಸ್ ಕೇಳಿದಾಗ ನೀವ್ ಏನ್ ಮಾಡ್ಬೇಕು? ಈ ಕೊಟ್ಟಂತ ಆಪ್ಷನ್ಸ್ ನ ಚೆಕ್ ಮಾಡ್ಬೇಕು. ಇದನ್ನೆಲ್ಲ ಮಾಡ್ತಾ ಕೂಡ್ರೋ ಹಾಗಿಲ್ಲ. ಓಕೆ. ನಾ ಸಿಂಪಲ್ ಟ್ರಿಕ್ ಇದು ಏನ್ ಮಾಡ್ಬೇಕು ಈಗ ನೀವು ಜಸ್ಟ್ ಆಪ್ಷನ್ಸ್ ಚೆಕ್ ಮಾಡೋಣ. ಓಕೆ. ಆಪ್ಷನ್ಸ್ ಚೆಕ್ ಮಾಡಿದಾಗ ಏನ್ ಬರುತ್ತ? ಸೊ ಏನ್ ಮಾಡ್ತೀರಿ? ಇದು ಪ್ಲಸ್ ಇದು ಈ ಸಂಖ್ಯೆ ಮಾಡ್ತೀರಿ. ಈ ಸಂಖ್ಯೆ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ನಮ್ಗೆ ಏನ್ ಬರ್ಬೇಕು? 0 ಬರ್ಬೇಕು. ಬಟ್ ಇಲ್ಲಿ ಏನ್ ಬಂದದ? 7 ಬಂದದ. ರಾಂಗ್ ಆಗತ್ತ. ಇದು 31 ಪ್ಲಸ್ 6 ಮಾಡಿದಾಗ 37 ಬರುತ್ತ. ಸೊ ಬಿಡಿ ಸ್ಥಾನದಲ್ಲಿ 0 ಬರ್ಲಿಲ್ಲ. ಇದು ಆಪ್ಷನ್ ರಾಂಗ್ ಆಗುತ್ತ. ಹೌದು. ನೆಕ್ಸ್ಟ್ 32 ಪ್ಲಸ್ 2 ಇದನ್ನು 2 ಸೇರಿದಾಗ ಎಷ್ಟು ಬರುತ್ತ? 34 ಬರುತ್ತೆ. ಸೊ ಇಲ್ಲಿನೂ ಬಿಡಿ ಸ್ಥಾನದಲ್ಲಿ 0 ಬರ್ಲಿಲ್ಲ. ಬಟ್ ಇಲ್ಲಿ ಅಷ್ಟೇ ಏನಾಗುತ್ತ? 32 ಪ್ಲಸ್ 8 ಮಾಡಿದಾಗ 40 ಬರುತ್ತೆ. ಬಿಡಿ ಸ್ಥಾನದಲ್ಲಿ 0 ಬಂತು. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಓಕೆ. ಸೊ ಯಾವಾಗ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಈ ತರ ಮಾಡಿದಾಗ ಎಲ್ಲ ಬೇರೆ ಬೇರೆ ಬಿಡಿ ಸ್ಥಾನಗಳಲ್ಲಿ ಬೇರೆ ಬೇರೆ ಅಂಕಿಗಳು ಬಂದು ಯಾವ ಆಪ್ಷನ್ ಅಲ್ಲಿ ಈ ತರ ಕೂಡಿದಾಗ 0 ಬರುತ್ತೋ ಅದೇ ಕರೆಕ್ಟ್ ಆಪ್ಷನ್ ಇರುತ್ತೆ. ಓಕೆ. ಎಷ್ಟೊತ್ತು ಬೇಕ್ರಿ ಇದ್ ಮಾಡಕ? ಒಂದ್ 10 ರಿಂದ 15 ಸೆಕೆಂಡ್ ಸಾಕ್ಲಾರ. ಯಾಕಂದ್ರೆ ಕೂಡ್ಸು ಈಜಿ ಇರ್ತಾವ. 37 ಕೂಡ್ಸದ, 31 6 ಕೂಡ್ಸದ, ಜಸ್ಟ್ ಬಿಡಿಸ್ತಾನ ನೋಡಿ ಕೂಡಲೇ ಗೊತ್ತಾಗ್ಬಿಡ್ತೈತಿ. ಹೌದು. ನೀವ್ ಯಾವಾಗ ಆ ಫಾರ್ಮುಲಾ ಯೂಸ್ ಮಾಡ್ಬೇಕು ಗೊತ್ತು? ಯಾವಾಗ 2 ಆಪ್ಷನ್ ಕೊಟ್ಟಿರ್ತಾರು, 2 ಹಿಂಗ್ ಕೂಡ್ಸಿ ಕೂಡಲೇ 0 ಬರಾಕತ್ತಾವ ಗೊತ್ತೈತ್ರಿ? ಕೊಟ್ಟಿರೋ ಆಪ್ಷನ್ ದಾಗ 2 ಕೂಡ್ ಕೂಡಲೇ 0 ಬರಾಕತ್ತಾವಲ್ಲ, ಅವಾಗ ಅಷ್ಟ ಆ ಫಾರ್ಮುಲಾ ಯೂಸ್ ಮಾಡ್ರಿ. ಓಕೆ. ಇಲ್ಲಿ ನೋಡಿ, ಇದು ಸೇಮ್ ಅದೇ ತರ ಅದ ನೋಡಿ. ಇಲ್ಲಿನೂ ಅದೇ ತರ ಬಂದದ. ಬಿಡಿ ಸ್ಥಾನದಲ್ಲಿ 0 ಬಂದಿದ್ದ ಆಪ್ಷನ್ ರೈಟ್ ಅದ. ಸೊ ಈ ಸಿಂಪಲ್ ಟ್ರಿಕ್ ಅನ್ನ ನಾವು ಯೂಸ್ ಮಾಡಬಹುದು. 10 ರಿಂದ 15 ಸೆಕೆಂಡ್ ಅಲ್ಲಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಓಕೆ. ಸೊ ಇಲ್ಲಿ ಯಾವಾಗ ಆಪ್ಷನ್ಸ್ ಅಲ್ಲಿಯೂ ನಮಗೆ ಬಿಡಿ ಸ್ಥಾನದಲ್ಲಿ 2 ಸಲ 0 ಬರುತ್ತೋ, 2 ಆಪ್ಷನ್ಸ್ ಗಳಲ್ಲಿ 0 ಬರುತ್ತೋ ಆ ಸಮಯದಲ್ಲಿ ಮಾತ್ರ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಆ ಎಕ್ಸಾಕ್ಟ್ ಸಮಯ ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ. ಈ ಪ್ರಶ್ನೆ ನೋಡಿ, ಆ ಗಡಿಯಾರದ ಮೇಲೆ ಕೇಳ್ತಕ್ಕಂತ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಹೌದು. ಓಕೆ. ಇಲ್ಲಿ ನೋಡಿ, ಕ್ವಶನ್ ಯಾವ ತರ ಕೇಳ್ತಾರ? ಜಲಬಿಂಬ, ನೀರಿನ ಪ್ರತಿಬಿಂಬ ಈ ತರ ಕೇಳಿದಾಗ ಬೇರೆ ಬರುತ್ತ. ನೆಕ್ಸ್ಟ್ ಕನ್ನಡಿ ಪ್ರತಿಬಿಂಬ ಬೇರೆ ಬರುತ್ತ. ಓಕೆ.
ಸೊ ಒಂದು ಗಡಿಯಾರದ ಜಲಬಿಂಬದ ಸಮಯ 9:25 ಆಗಿದ್ದಾಗ ಆ ಗಡಿಯಾರದ ನಿಖರ ಸಮಯವೆಷ್ಟು ಅಂತ ಕೇಳಿರ್ತಾರೆ. ಸೊ ಜಲಬಿಂಬ ಅಂದ್ರೆ ಏನಾಗುತ್ತೆ? ಸೊ ಜಲಬಿಂಬ ಓಕೆ, ನೀರಿನ ಪ್ರತಿಬಿಂಬ ಈ ತರ ಕೇಳಿದಾಗ ಏನ್ ಮಾಡ್ಬೇಕು ನಾವು? ಕೊಟ್ಟಂತ ಸಮಯವನ್ನು ಅವ್ರ ಕ್ವಶನ್ ಒಳಗಡೆ ಏನ್ ಕೊಟ್ಟಿರ್ತಾರಲ್ಲ, ಅವ್ರು ಜಲಬಿಂಬ ಕೊಟ್ಟು ನೈಜ ಸಮಯವನ್ನು ಕೇಳ್ಬೋದು. ಜಲಬಿಂಬದಲ್ಲಿರುವ ಸಮಯವನ್ನು ಕೊಟ್ಟು ನೈಜ ಸಮಯವನ್ನು ಕೇಳ್ಬೋದು. ನೈಜ ಸಮಯವನ್ನು ಕೊಟ್ಟು ಜಲಬಿಂಬದಲ್ಲಿ ಅಥವಾ ನೀರಿನ ಪ್ರತಿಬಿಂಬದಲ್ಲಿ ಅದರ ಸಮಯ ಎಷ್ಟು ಕಾಣುತ್ತದೆ ಈ ತರಾನು ಕೇಳ್ಬೋದು. ಓಕೆ, ಸೊ ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಕೊಟ್ಟಂತಹ ಸಮಯವನ್ನ ಏನ್ ಮಾಡ್ಬೇಕು? ಕೊಟ್ಟಂತ ಸಮಯವನ್ನು 18:30 ಕಳಿಬೇಕು. ಓಕೆ, ಈಗ ಯಾವಾಗ ಜಲಬಿಂಬ ಮತ್ತು ನೀರಿನ ಪ್ರತಿಬಿಂಬ ಕೊಟ್ಟಿರ್ತಾರಲ್ಲ, ಅದಕ್ಕೊಂದು ನೋಟ್ ಅದ ನೋಡ್ರಿ. ಕೊಟ್ಟಂತಹ ಸಮಯವನ್ನು ಜಲಬಿಂಬ ಮತ್ತು ನೀರಿನ ಪ್ರತಿಬಿಂಬದ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಕೊಟ್ಟಂತಹ ಸಮಯವನ್ನು 18:30 ಅಥವಾ 17:90 ಕಳೆಯಬೇಕು. ಓಕೆ, ಈ ಪ್ರಶ್ನೆ ಏನ್ ಕೇಳಿದ್ರ? ಒಂದು ಗಡಿಯಾರದ ಜಲಬಿಂಬದ ಸಮಯ 9:25 ಆಗಿದ್ದಾಗ ಗಡಿಯಾರದ ನಿಖರ ಸಮಯ ಎಷ್ಟು? ಸೊ ಜಲಬಿಂಬದ ಸಮಯ ಕೊಟ್ಟಾರು, ನಾವು ರಿಯಲ್ ಟೈಮ್ ಫೈಂಡ್ ಔಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು? ನಾವು 18:30 ಅಥವಾ 17:90 ಕಳೆಯಬೇಕು. ಹೌದು, ಸೊ ಈಗ 18:30 ಮೇಲೆ ಇಡೋಣ. ಓಕೆ, ಕೊಟ್ಟಂತ ಸಮಯ 9:25 ಅದ. ಸೊ 9:25. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, 10ರಲ್ಲಿ 5 ಕಳೆದ್ರೆ 5, ಇಲ್ಲಿ 0 5 ಬರುತ್ತಾ? 18ರಲ್ಲಿ 9 ಕಳೆದ್ರೆ 9. ಓಕೆ, 9:05 ಬರುತ್ತೆ ಇದು ಆನ್ಸರ್. ಓಕೆ, ಈಗ ನೋಡಿ 9:05 ಬರುತ್ತೆ ಇದು. ಓಕೆ, ಸೊ ಇಲ್ಲಿ ಇದ 0 ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್. ಸೊ ಇದು 0 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಆಪ್ಷನ್ ಎ 9:05 ಸರಿಯಾದ ಉತ್ತರ. ಯಾಕಂದ್ರ ಇಲ್ಲಿ ನೋಡ್ರಿ, ನೀರಿನ ಕನ್ನಡಿ ವಾಟರ್ ಇಮೇಜ್ ಕಲಿಯುವಾಗ ಕಲ್ತೀವಿ ನಾವು. ಹೌದು, ಈಗ ನೋಡಿ ಇದ ಕರೆಕ್ಟ್ ಅದ. ಈಗ ನೋಡಿದ್ರೆ ಟೈಮ್ ಎಷ್ಟಾಗ್ಯದ? ಇಲ್ಲಿ 3 ಗಂಟೆ ಆಗ್ಯದ. ಓಕೆ, 3 ಗಂಟೆ ಆಗ್ಯದ. ಓಕೆ, 3 ಗಂಟೆ. ಸೊ ಇಲ್ಲಿ ಟೈಮಿಂಗ್ ಎಷ್ಟಾಗಿದೆ ಮಿರರ್ ಅಲ್ಲಿ? 9 ಗಂಟೆ ಆಗಿದೆ. ಹೌದು, ಈಗ ನೋಡಿ ನಾವು ಏನ್ ಮಾಡ್ಬೇಕು? ಕೊಟ್ಟಂತ ಸಮಯವನ್ನ ಮಿರರ್ ಇಮೇಜ್ ಫೈಂಡ್ ಔಟ್ ಮಾಡುವಾಗ 11:60 ಅಥವಾ 23:60 ಕಳೆಯಬೇಕು ಅಂತ ಹೇಳಿದ್ದೀನಿ ನಿಮಗೆ. ಹೌದು, 11:60 ಕಳೆದಾಗ ಎಷ್ಟು ಬರುತ್ತಾ? 3. 8:60 ಬರುತ್ತಾ? 8:60 ಅಂದ್ರೆ ಅಷ್ಟೇ 9 ಗಂಟೆ. ಹೌದು, ಓಕೆ, ಸೊ 9 ಗಂಟೆ ಬರುತ್ತಾ? ಓಕೆ, ಇಲ್ಲಿ ನೋಡಿ, ಈಗ ಅದೇ ಸೇಮ್ ಡಯಾಗ್ರಾಮ್ ತಗೊಳ್ತೀನಿ. ಇದೊಂದು ಸಪರೇಟ್ ಪಾರ್ಟ್ ಆಗ್ಲಿ. ಓಕೆ, ಈಗ ವಾಟರ್ ಇಮೇಜ್ ಅಂದ್ರೆ ಈ ತರ ಬರುತ್ತಾ? ಕೆಳಗಡೆ ಜಲಬಿಂಬ ಅಥವಾ ನೀರಿನ ಪ್ರತಿಬಿಂಬ ಅಂದ್ರ. ಮಿರರ್ ಇಮೇಜ್ ಅಂದ್ರೆ ಏನು? ಲೆಫ್ಟ್ ಇದ್ದಿದ್ ರೈಟ್ ಕಾಣುತ್ತಾ, ರೈಟ್ ಇದ್ದಿದ್ ಲೆಫ್ಟ್ ಕಾಣುತ್ತಾ ಮಿರರ್ ಒಳಗಡೆ. ವಾಟರ್ ಇಮೇಜ್ ಅಂದ್ರೆ ಏನು? ಜಲಬಿಂಬ ಅಂದ್ರೆ ಏನು? ಮೇಲೆ ಇದ್ದಿದ್ದು ಕೆಳಗಡೆ ಕಾಣುತ್ತಾ, ಕೆಳಗಡೆ ಇದ್ದಿದ್ದು ಮೇಲೆ ಕಾಣುತ್ತಾ. ಓಕೆ, ಸೊ ಇಲ್ಲಿನೂ ಫಸ್ಟ್ ಎಷ್ಟು ಕನ್ಸಿಡರ್ ಮಾಡೋಣ? 3 ಗಂಟೆ ಕನ್ಸಿಡರ್ ಮಾಡಿದ್ವಿ. 3 ಗಂಟೆ ಕನ್ಸಿಡರ್ ಮಾಡಿದ್ವಿ. ಓಕೆ, ಈಗ ನಾವ್ ಏನ್ ಮಾಡ್ಬೇಕು? ವಾಟರ್ ಇಮೇಜ್ ಒಳಗೆ ಎಷ್ಟಾಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದು, ಈಗ ನೋಡಿ, ಈಗ ಟೈಮ್ ಯಾವ ತರ ಆಗಿರುತ್ತ? ಈ ಮೂಳೆ ಏನ್ ಚೇಂಜಸ್ ಆಗಿರೋದಿಲ್ಲ. ಓಕೆ, ಇಲ್ಲಿ ಸೆಂಟರ್ ಅದ, ಇಲ್ಲಿ ಸೆಂಟ್ರೇ ಇರುತ್ತ. ಹೌದು, ಕರೆಕ್ಟ್ ಐತ್ರಿ. ಓಕೆ, ನೆಕ್ಸ್ಟ್ ವಾಟರ್ ಒಳಗಡೆ ಏನ್ ಇರುತ್ತೆ? ಇದು ಮೇಲೆ ಇದ್ದಿದ್ದು ಏನ್ ಆಗಿರುತ್ತೆ? ಕೆಳಗಡೆ ಬಂದಿರುತ್ತೆ. ಹೌದು, ಈಗ ಕರೆಕ್ಟ್ ಅದ, ನೀರಿನ ಪ್ರತಿಬಿಂಬ. ಹೌದು, ಇವಾಗ ನೋಡಿ ನಾವ್ ಏನ್ ಮಾಡ್ಬೇಕು? ಈಗ ಟೈಮ್ ಎಷ್ಟಾಗಿದೆ ನೋಡಿ, ಇಲ್ಲಿ 3 ಆಗಿತ್ತು. ನೆಕ್ಸ್ಟ್ ಇಲ್ಲಿ ಟೈಮ್ ಎಷ್ಟಾಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾ ಏನ್ ಮಾಡ್ಬೇಕಂತ ಹೇಳಿದ್ದೆ? ಈಗ ಕೊಟ್ಟಂತ ಸಮಯ ಎಷ್ಟು? 3 ಗಂಟೆ ಅದ. ಓಕೆ, ಕೊಟ್ಟಂತ ಸಮಯ ಇಲ್ಲಿ 3 ಗಂಟೆ ಅದ. ಸೊ ಇಲ್ಲಿ ನೀರಿನ ಪ್ರತಿಬಿಂಬದಲ್ಲಿ ಸಮಯ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 18:30 ಒಳಗಡೆ ಕೊಟ್ಟಂತ ಸಮಯವನ್ನು ಮೈನಸ್ ಮಾಡ್ಬೇಕು. ಸೊ 18:30
ಮೈನಸ್ 3 ಗಂಟೆ ಮಾಡಿದಾಗ ಎಷ್ಟು ಬರುತ್ತಾ? 15 ಗಂಟೆ 15 ಗಂಟೆ 30 ನಿಮಿಷ. ಅಂದ್ರೆ 15 ಗಂಟೆ 30 ನಿಮಿಷ ಅಂದ್ರೆ 3 ಗಂಟೆ 30 ನಿಮಿಷ ಅಂದ್ರೂ ಒಂದೇ. ಹೌದು, ಇದು ರೈಲ್ವೆ ಟೈಮಿಂಗ್ ಬಂದದ. ಓಕೆ, ಇದ್ರಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು ನಾವ? ಅಂದ್ರೆ 12 ಗಂಟೆ ಅವಧಿಯಲ್ಲಿ ಟೈಮ್ ಬರ್ಬೇಕಾದ್ರೆ -12 ಮಾಡ್ಬೇಕು. ಹೌದು, -12 ಮಾಡಿದಾಗ ಎಷ್ಟು ಕಾಣುತ್ತಾ? 3:30 ಈ ತರ ಕಾಣುತ್ತಾ ಇದು. ಹೌದು, 3:30 ಗತಿ ಕಾಣತೈತಿದ. ಓಕೆ, ಇಲ್ಲಿ ಜಲಬಿಂಬದಲ್ಲಿ ಸಮಯ ಇಷ್ಟ ಆಗಿದ್ದರೆ ನೈಜ ಸಮಯವೆಷ್ಟು? ಜಲಬಿಂಬದಲ್ಲಿ ಸಮಯ ಈ ತರ ಕ್ವಶನ್ಸ್ ಕೇಳಿದಾಗ ಏನ್ ಮಾಡ್ಬೇಕು? ಕೊಟ್ಟಂತ ಸಮಯವನ್ನು 18 ಗಂಟೆ 30 ನಿಮಿಷ ಅಥವಾ 17 ಗಂಟೆ 90 ನಿಮಿಷದಿಂದ ಕಳೆಯಬೇಕು. ಸೊ 30 ನಿಮಿಷ ಯಾವಾಗ ಕಳಿಬೇಕು? ನೆಕ್ಸ್ಟ್ 17 ಗಂಟೆ 90 ನಿಮಿಷದಿಂದ ಯಾವಾಗ ಕಳಿಬೇಕಂದ್ರೆ ಇಲ್ಲಿ ನೋಡಿ. ಸೊ ಒನ್ ಮೋರ್ ಕ್ವಶನ್ ಈಸ್, ಜಲಬಿಂಬದಲ್ಲಿ ಸಮಯ 7 ಗಂಟೆ 45 ನಿಮಿಷ ಆದಾಗ ನೈಜವಾದ ಸಮಯವೆಷ್ಟು? ಈ ತರ ಕ್ವಶನ್ ಕೇಳಿದಾಗ ನಾವ ಸೊ ನಮ್ಮಲ್ಲಿರೋ ಏನದ ಯಾವ ತರ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತದ. ಕೊಟ್ಟಂತ ಸಮಯವನ್ನು ಏನ್ ಮಾಡ್ಬೇಕು? ಜಲಬಿಂಬ ಅಥವಾ ನೀರಿನ ಪ್ರತಿಬಿಂಬ ಕೇಳಿದಾಗ 18 ಗಂಟೆ 30 ನಿಮಿಷ ಅಥವಾ 17 ಗಂಟೆ 90 ನಿಮಿಷದಿಂದ ಕಳಿಬೇಕು. ಯಾವಾಗ ನಿಮಿಷ 30ಕ್ಕಿಂತ ಕಡಿಮೆ ಇರ್ತೈತ್ಲ ಅವಾಗ 18 ಗಂಟೆ 30 ನಿಮಿಷದಿಂದ ಕಳಿಬೇಕು. ಯಾವಾಗ ನಿಮಿಷ 30ಕ್ಕಿಂತ ಜಾಸ್ತಿ ಇರುತ್ತಲ್ಲ, ಸೊ ಗ್ರೇಟರ್ ದ್ಯಾನ್ 30 ಇರುತ್ತಲ್ಲ, ಅವಾಗ ಏನ್ ಮಾಡ್ಬೇಕು? ನಾವು 17 ಗಂಟೆ 90 ನಿಮಿಷದಿಂದ ಕಳಿಬೇಕು. ಓಕೆ, ಸೊ ಈಗ 7 ಗಂಟೆ 45 ನಿಮಿಷ ಅನ್ನೋದು 30ಕ್ಕಿಂತ ಜಾಸ್ತಿ ಅದ ನಿಮಿಷ. ಸೊ ನಾವ್ ಈಗ ಏನ್ ಮಾಡ್ಬೇಕು? 17 ಗಂಟೆ 90 ನಿಮಿಷದಿಂದ ಕಳಿಬೇಕು. ಸೊ 17 ಗಂಟೆ 90 ನಿಮಿಷದಲ್ಲಿ 7 ಗಂಟೆ 45 ನಿಮಿಷವನ್ನು ಕಳೆದಾಗ ಎಷ್ಟು ಬರುತ್ತೆ? 5 9 10 ಗಂಟೆ 45 ನಿಮಿಷ ಬರುತ್ತೆ. ಓಕೆ, ಇದು ನೈಜವಾದ ಸಮಯ. ಓಕೆ, ಅರ್ಥ ಆಯ್ತು? ಯಾವಾಗ ಕೊಟ್ಟಂತ ಸಮಯದಲ್ಲಿ ನಿಮಿಷವು 30ಕ್ಕಿಂತ ಜಾಸ್ತಿ ಇರುತ್ತದೋ ಅವಾಗ ಜಲಬಿಂಬದ ಸಮಯ ಅಥವಾ ನೈಜ ಸಮಯವನ್ನು ಕಂಡು ಹಿಡಿಯಲು ನಾವು 17 ಗಂಟೆ 90 ನಿಮಿಷದಿಂದ ಕಳೆಯಬೇಕು. ಯಾವಾಗ ಕೊಟ್ಟಂತ ಸಮಯದಲ್ಲಿ ನಿಮಿಷ 30ಕ್ಕಿಂತ ಕಡಿಮೆ ಇರುತ್ತದೋ ಅವಾಗ ನಾವು ಸಮಯವನ್ನು 18 ಗಂಟೆ 30 ನಿಮಿಷದಿಂದ ಕಳೆಯಬೇಕು. ಓಕೆ, ಒಂದು ಗಡಿಯಾರದ ಸಮಯವನ್ನು ಕನ್ನಡಿಯಲ್ಲಿ ನೋಡಿದಾಗ 11 ಗಂಟೆ 25 ನಿಮಿಷ ಸಮಯ ತೋರಿಸುತ್ತಿದೆ. ಆಗ ಆ ಗಡಿಯಾರದಲ್ಲಿನ ನೈಜ ಸಮಯವೆಷ್ಟು? ಓಕೆ, ಈಗ ನೋಡಿ, ಕೊಟ್ಟಂತ ಸಮಯ ನಮಗ ಫಾರ್ಮುಲಾ ಏನ್ ಗೊತ್ತದ? ಪ್ರತಿಬಿಂಬದ ಸಮಯವನ್ನು ಇಲ್ಲಿ ಅದ ನೋಡ್ರಿ. ಪ್ರತಿಬಿಂಬದ ಸಮಯವನ್ನು ಕಂಡು ಹಿಡಿಯುವಾಗ ಕೊಟ್ಟ ಸಮಯವನ್ನು ನಾವು ಏನ್ ಮಾಡ್ಬೇಕು? 11 ಗಂಟೆ 60 ನಿಮಿಷ ಅಥವಾ 23 ಗಂಟೆ 60 ನಿಮಿಷದಿಂದ ಕಳಿಬೇಕು. ಓಕೆ, 11 ಗಂಟೆ 60 ನಿಮಿಷದಿಂದ ಯಾವಾಗ ಕಳಿಬೇಕಂದ್ರೆ ಯಾವಾಗ 1ಕ್ಕಿಂತ ಜಾಸ್ತಿ 11ಕ್ಕಿಂತ ಕಡಿಮೆ ಇರುತ್ತಲ್ಲ ಟೈಮ್, ಅವಾಗ 11 ಗಂಟೆ 60 ನಿಮಿಷದಿಂದ ಆ ಸಮಯವನ್ನು ಕಳಿಬೇಕು. ಓಕೆ, ನೆಕ್ಸ್ಟ್ ಯಾವಾಗ 11ಕ್ಕಿಂತ ಜಾಸ್ತಿ 1ಕ್ಕಿಂತ ಕಡಿಮೆ ಇರುತ್ತಲ್ಲ ಅವಾಗ ಕೊಟ್ಟಂತ ಸಮಯವನ್ನು ನಾವು ಏನ್ ಮಾಡ್ಬೇಕು? 23 ಗಂಟೆ 60 ನಿಮಿಷದಿಂದ ಕಳೆಯಬೇಕು. ಹೌದು, ಈಗ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಂತ ಸಮಯ ಏನದ? 11 ಗಂಟೆಗಿಂತ ಜಾಸ್ತಿ ಅದ, 1 ಗಂಟೆಗಿಂತ ಕಡಿಮೆ ಅದ. ಹೌದು, ಸೊ ಆದ್ದರಿಂದ ನಾವು ಈ ಸಮಯದ ನೈಜ ಸಮಯವನ್ನು ಫೈಂಡ್ ಔಟ್ ಮಾಡಲು ನಾವು ಏನ್ ಮಾಡ್ಬೇಕೀಗ? ಈ ಸಮಯವನ್ನು 23 ಗಂಟೆ 60 ನಿಮಿಷದಿಂದ ಕಳೆಯಬೇಕು. ಓಕೆ, 23 ಗಂಟೆ 60 ನಿಮಿಷದಲ್ಲಿ 11 ಗಂಟೆ 25 ನಿಮಿಷವನ್ನು ಕಳೆದಾಗ ಏನಾಗುತ್ತ? 12 ಗಂಟೆ 35 ನಿಮಿಷ ಬರುತ್ತೆ. ಆಪ್ಷನ್ ಬಿ 12 ಗಂಟೆ 35 ನಿಮಿಷ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಈ ತರ ಪ್ರಶ್ನೆಗಳನ್ನು ಕೇಳಿದಾಗ 5 ಮತ್ತು 6 ಗಂಟೆಗಳ ನಡುವೆ ನಿಮಿಷದ ಮುಳ್ಳು ಹಾಗೂ ಗಂಟೆಯ ಮುಳ್ಳು ಎಷ್ಟು ಬಾರಿ ಪರಸ್ಪರ ಸೇರುತ್ತವೆ ಅಂತ ಪ್ರಶ್ನೆ ಮಾಡ್ಯಾರ. ಹೌದು, ಈಗ ನಾವು ಇದನ್ನ ಯಾವ ತರ ಸಾಲ್ವ್ ಮಾಡ್ಬೋದು ಅಂದ್ರೆ ನಮ್ಗೊಂದು ಬೇಸಿಕ್ ಗೊತ್ತಿರ್ಬೇಕು. ಓಕೆ, ಗಡಿಯಾರದಲ್ಲಿ ಒಂದು ಗಂಟೆಗೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು 1 ಬಾರಿ ಸೇರುತ್ತವೆ. ಓಕೆ, 12 ಗಂಟೆಗೆ ಗಂಟೆ ಮತ್ತು ನಿಮಿಷದ ಮುಳ್ಳು 11 ಬಾರಿ ಸೇರುತ್ತವೆ. ಓಕೆ, 24 ಗಂಟೆಗಳಿಗೆ ಅಂದ್ರೆ ಒಂದು ದಿನ ಕೇಳಿದಾಗ 24 ಗಂಟೆಗಳಿಗೆ 22 ಬಾರಿ ಸೇರುತ್ತವೆ. ಓಕೆ, 22 ಬಾರಿ ಸೇರುತ್ತವೆ. ಓಕೆ, ಈ ತರ ಇದ್ದಾಗ ಇಲ್ಲಿ 1 ಗಂಟೆಗೆ 1 ಬಾರಿ ಸೇರ್ಬೇಕಾಗಿತ್ತ. ಬಟ್ ಏನಾಗುತ್ತೆ, ಇಲ್ಲಿ ಒಂದ್ ಕಡೆ ಸೇರೋದಿಲ್ಲ. ಯಾಕಂದ್ರೆ ಇಲ್ಲಿ 11 ರಿಂದ 12 ಗಂಟೆ
ಈ ತರ ಇದ್ದಾಗ ಇಲ್ಲಿ ನೋಡಿ, ಇದು 12, 6, 9, ನೆಕ್ಸ್ಟ್ 3. ಓಕೆ, ಈಗ ನಿಮಿಷದ ಮುಳ್ಳು ಇಲ್ಲಿ 1, 2, 3, 4, 5, 6, 7, 8, 9, 10, 11, 12. ಸೊ ಇನ್ ಬಿಟ್ವೀನ್ ಇಲ್ಲೂ ಒಂದ್ ಕಡೆ ಸೇರ್ತಾವ, ನೆಕ್ಸ್ಟ್ ಇಲ್ಲೂ ಒಂದ್ ಕಡೆ ಸೇರ್ತಾವ, ಈ ತರ ಸೇರ್ತಾ ಹೋಗ್ತಾವ. ಒಟ್ಟ 5 ಮತ್ತು 6 ನಡುವೆನು ಎಲ್ಲಿನೂ ಒಂದ್ ಕಡೆ ಸೇರ್ತಾವ. ಓಕೆ, ಸೊ ಈಗ ಈ 11 ಮತ್ತು 12 ಏನದಲ್ಲ ಟೈಮಿಂಗ್ ಇಲ್ಲಿ, ಸೊ ಇಲ್ಲಿ ಸೇರಂಗಿಲ್ಲ ಅವು. ಯಾಕೆ ಸೇರಂಗಿಲ್ಲ ಅಂದ್ರೆ ಇಲ್ಲಿ ನೋಡಿ, 11ಕ್ಕೆ ಬಂದಿರ್ತೈತಿ, 11 ಆದಾಗ ನಿಮಿಷದ ಮುಳ್ಳು ಆಲ್ರೆಡಿ 12ಕ್ಕೆ ಇರ್ತೈತಿ. ಹಾಗಾದ್ರೆ ನಿಮಿಷದ ಮುಳ್ಳು 12ಕ್ಕೆ ಇದ್ದಾಗ 11 ಆಗಿರ್ತೈತಿಲ್ಲ, ಹೌದು. ನೆಕ್ಸ್ಟ್ 5 ನಿಮಿಷಕ್ಕೆ ಹೋಗೈತಿ, ಅವಾಗ ಇಲ್ಲಿ 11 ಮುಂದ್ ಬರ್ತೈತಿ. ಹಿಂಗ ನಿಮಿಷದ ಮುಳ್ಳು ಬಂದು ಸುತ್ತ ಇಲ್ಲಿ ಸೇರ್ಬೇಕಂటే ಅದು 12ಕ್ಕೆ ಹೋಗಿರ್ತೈತಿ, ಹೌದು. ಈಗ 11 ಗಂಟೆ 55 ನಿಮಿಷಕ್ಕೆ ಬರ್ಬೇಕಂದ್ರೆ 55 ನಿಮಿಷಕ್ಕೆ ಅದ್ ನಿಮಿಷದ ಮುಳ್ಳು ಇಲ್ಲಿ ಬಂದಿರ್ತೈತಿ, ಬಟ್ ಅದ ಗಂಟೆ ಮುಳ್ಳು ಇಲ್ಲಿಗೆ ಹೋಗಿರ್ತೈತಿ. ನೆಕ್ಸ್ಟ್ 56, 57, 58, 59, 60 ಬಾಡುಗಟ್ಟಿ ಹೋಗಿ 12ಕ್ಕೆ ಸೇರ್ತಾವ. ಇಲ್ಲಿ 11 ಮತ್ತು 12 ನಡುವೆ ಸೇರೋದಿಲ್ಲ ಅವ್ರು, ಹೌದು. ಎರಡು ಮುಳ್ಳುಗಳು ಏನದಲ್ಲ 11 ಮತ್ತು 12ರ ನಡುವೆ ಸೇರೋದಿಲ್ಲ. ಸೊ ಗಂಟೆಯ ಮುಳ್ಳು, ಗಂಟೆಯ ಮತ್ತು ನಿಮಿಷದ ಮುಳ್ಳುಗಳು 11 ಮತ್ತು 12ರ ನಡುವೆ ಸೇರುವುದಿಲ್ಲ. ಓಕೆ, ಗಂಟೆಯ ಮತ್ತು ನಿಮಿಷದ ಮುಳ್ಳುಗಳು 11 ಮತ್ತು 12ರ ನಡುವೆ ಸೇರುವುದಿಲ್ಲ. ಅದಕ್ಕೆ ಏನಾಗಿದೆ ಇಲ್ಲಿ 1 ಗಂಟೆಗೆ 1 ಬಾರಿ, 12 ಗಂಟೆಗೆ 12 ಬಾರಿ ಆಗುವ ಬದಲು 12 ಗಂಟೆಗಳಿಗೆ ಏನಾಗಿದೆ 11 ಬಾರಿ ಆಗಿದೆ. ಓಕೆ, ಸೊ ನಮಗೆ ಇಲ್ಲಿ ಕೊಟ್ಟಂತ ಕ್ವಶನ್ ಏನದ, 5 ಮತ್ತು 6 ಗಂಟೆಗಳ ನಡುವೆ ಎಷ್ಟು ಬಾರಿ ಸೇರ್ತಾವ? ಗಂಟೆಗೆ 1 ಬಾರಿ ಸೇರ್ತಾವ. ಅದೇ ರೀತಿ 12 ಗಂಟೆಗೆ 11 ಬಾರಿ. ಸೊ 5 ಮತ್ತು 6ರ ನಡುವೆ ನಿಮಿಷದ ಮುಳ್ಳು, ಗಂಟೆ ಮುಳ್ಳು 12 ಗಂಟೆ ಒಳಗ ಒಂದ್ಸಲ ಅಂದ್ರ ನೆಕ್ಸ್ಟ್ 24 ಗಂಟೆ ಒಳಗ ಎಷ್ಟು ಸಲ ಸೇರ್ತಾವ? 2 ಬಾರಿ ಸೇರ್ತಾವ. ಯಾಕಂದ್ರೆ 2 ಟೈಮ್ ರಿಪೀಟ್ ಆಗತ್ತ, ಅಂದ್ರೆ ಕ್ಲಾಕ್ 2 ಟೈಮ್ ರಿಪೀಟ್ ಆಗತ್ತ. ಓಕೆ, ಸೊ 2 ಬಾರಿ ಸೇರ್ತಾವ. ಅದೇ ರೀತಿ ನಿಮ್ಗೆ ಈ ತರಾನು ಕೇಳ್ಬೋದು ಅವ್ರು, 4 ಮತ್ತು 7ರ ನಡುವೆ. ಓಕೆ, 4 ಮತ್ತು 7ರ ನಡುವೆ ದಿನಕ್ಕೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳು ಎಷ್ಟು ಬಾರಿ ಸೇರುತ್ತವೆ ಅಂತ ಕೇಳ್ಬೋದು. 4ರಿಂದ 7 ಅಂದ್ರೆ ಎಷ್ಟು ಗಂಟೆ ಆಗುತ್ತೆ? 4ರಿಂದ 5 1 ಗಂಟೆ, 5ರಿಂದ 6 2 ಗಂಟೆ, 6ರಿಂದ 7 3 ಗಂಟೆ ಆಗುತ್ತೆ. ಸೊ ಗಂಟೆಗೆ ಒಂದು ದಿನಕ್ಕೆ 2 ಬಾರಿ ಅಂದ್ರ 3 ಗಂಟೆಗೆ ಎಷ್ಟು ಬಾರಿ ಆಗುತ್ತೆ? 6 ಬಾರಿ ಆಗುತ್ತೆ, ಹೌದು. ಅರ್ಥ ಆಯ್ತು? 4ನ್ ಹಿಡಿದ್ರೆ ಏನಾಗುತ್ತೆ? 4 2 8 ಆಗುತ್ತೆ. ಯಾಕಂದ್ರೆ 4ರಿಂದ 5 1 ತಾಸ ಆತ, 5ರಿಂದ 6 2 ತಾಸ, 6ರಿಂದ 7 3 ತಾಸ್ನಾಗ 6 ಬಾರಿ ಮಾತ್ರ ಸೇರ್ತಾವ, ಹೌದು. ಒಂದು ದಿನಕ್ಕೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧವಾಗಿರುತ್ತವೆ ಅಥವಾ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರುತ್ತದೆ? ಎರಡು ಸೇಮ್ ಮೀನಿಂಗ್ ಕೊಡುತ್ತಾ? ಇಲ್ಲಿ ನೋಡಿ, ಪರಸ್ಪರ ವಿರುದ್ಧ ಅಥವಾ ಪರಸ್ಪರ ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಅಂದಾಗ ಪರಸ್ಪರ ವಿರುದ್ಧ ಅಂದ್ರೆ ಗಂಟೆ ಮುಳ್ಳು ಈ ಕಡೆ ಇದ್ರ ನಿಮಿಷದ ಮುಳ್ಳು ಎಕ್ಸಾಕ್ಟ್ಲಿ ಅಪೋಸಿಟ್ ಇರುತ್ತೆ, ಹೌದು. ಗಂಟೆಯ ಮುಳ್ಳು ಈ ಕಡೆ ಇದ್ರ ನಿಮಿಷದ ಮುಳ್ಳು ಈ ಕಡೆ ಪರಸ್ಪರ ಅಪೋಸಿಟ್ ಆಗಿರುತ್ತೆ, ಹೌದು. ಅಂದ್ರೆ ಅದು ಒಂದೇ. ನೆಕ್ಸ್ಟ್ ಅವುಗಳ ನಡುವಿನ ಕೋನ 180 ಡಿಗ್ರಿನೇ ಇರುತ್ತೆ, ಹೌದು. 180 ಡಿಗ್ರಿ ಇರುತ್ತೆ. ಇಲ್ಲಿ ಎರಡು ಮೀನಿಂಗ್ ಸೇಮ್ ಕೊಡುತ್ತಾ? ಸೊ ಇದು ಕೂಡ ಇಲ್ಲಿ ನೋಡಿ, 1 ಗಂಟೆಗೆ 1 ಬಾರಿ ಅಪೋಸಿಟ್ ಆಗಿರ್ತಾವ. ಓಕೆ, ಇಲ್ಲಿನೂ ಸೇಮ್ ಬರ್ತೈತ್ರಿ. ಓಕೆ, 12 ಗಂಟೆಗೆ 11 ಬಾರಿ, 24 ಒಂದು ದಿನಕ್ಕೆ ಅಂದ್ರೆ ಎಷ್ಟು? 24 ಗಂಟೆ, ಹೌದು. 24 ಗಂಟೆಗೆ 11 ಇಂಟು 2 22 ಬಾರಿ. ಓಕೆ, ಇದನ್ನು ಕೇಳೋ ಚಾನ್ಸಸ್ ಐತಿ, ನೆನಪಿಡ್ರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇನ್ನೊಂದು ಲಾಸ್ಟ್ ಕ್ವಶನ್ ನೋಡ್ರಿ. ಗಡಿಯಾರ, ಒಂದು ದಿನಕ್ಕೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ಲಂಬವಾಗಿರುತ್ತವೆ ಅಥವಾ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವು 90 ಡಿಗ್ರಿ ಆಗಿರುತ್ತದೆ? ಈ ತರ ಎಲ್ಲ ಕ್ವಶನ್ಸ್ ಕೇಳ್ಬೋದು, ಹೌದು. ಅವಾಗ ನಮ್ಗೆ ಏನ್ ಗೊತ್ತಿರಬೇಕು? 1 ಗಂಟೆಗೆ
ಇಲ್ಲಿ 2 ಬಾರಿ ಪರಸ್ಪರ ಲಂಬವಾಗಿರ್ತಾವ. ಓಕೆ, ನೆಕ್ಸ್ಟ್ 12 ಗಂಟೆಗೆ 22 ಬಾರಿ ಪರಸ್ಪರ ಲಂಬ ಆಗಿರ್ತಾವ. ಯಾಕಂದ್ರೆ ಒಂದ್ ಕಡೆ ಒಂದೊಂದ್ಸಲ, 2 ಕಡೆ ಬರೀ ಒಂದೊಂದ್ಸಲ ಅಷ್ಟು ಲಂಬ ಆಗಿರ್ತಾವ್ರಿ ಆ ಟೈಮಿಂಗ್. 12 ಗಂಟೆಗೆ 22 ಬಾರಿ ಲಂಬ ಆಗ್ತಾವ. 24 ಗಂಟೆ ಅಂದ್ರೆ ಒಂದು ದಿನಕ್ಕೆ 24 ಗಂಟೆ. ಸೊ 24 ಗಂಟೆಗೆ 22 ಇಂಟು 2 44 ಬಾರಿ ಪರಸ್ಪರ ಲಂಬವಾಗುತ್ತವೆ. ಇದು ನೆನಪಿಡ್ರಿ. ಓಕೆ.